ಬಟ್ಟೆ ಮಡಿಸುವ ಕ್ರಮ ಮತ್ತು ಫ್ರಂಟ್ ಡಾಟ್ಸ್ ಹೇಗಿರಬೇಕು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿವತ್ತು ಬಟ್ಟೆ ಮಡಿಸುವ ಕ್ರಮ ಹೇಗೆ ಅಂತ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ರು ವೀವರ್ಸು, ಆದ್ದರಿಂದ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಬಟ್ಟೆ ಇದೆ. ಇದು ಒಂದು ಬ್ಲೌಸ್ ಪೀಸು, ಇದು ಒಂದು ಬ್ಲೌಸ್ ಪೀಸು. ಇದು ಇವಾಗ ನೋಡೋಣ ಹೇಗಿದೆ, ಬಟ್ಟೆ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕಲ್ವಾ ಫಸ್ಟು. ಅದಕ್ಕೆ ಇದನ್ನು ನೋಡೋಣ. ಈ ಬಟ್ಟೆ ನೋಡಿ, ಇಷ್ಟೇ ಬಣ್ಣ ಇರೋದು. ನೋಡಿ, ಇದು ಇಷ್ಟು ಬಣ್ಣ ಇದೆ. ಒಂದು ಅಂಚಿಂದ ಇದು ಅಂಚು, ಇದು ಅಂಚು. ಒಂದು ಅಂಚಿಂದ ಇನ್ನೊಂದು ಅಂಚಿಗಿರೋ ಇದನ್ನ ನಾವೇನು ಹೇಳ್ತೀವಿ, ಪನ್ನ ಅಂತ ಹೇಳ್ತೀವಿ. ಆ ಪನ್ನನ ಈ ಅಂಚು ಮಡಿಸಿರ್ತಾರೆ. ಯಾವಾಗಲೂ ನಾವು ಬಟ್ಟೆ ತರಬೇಕಾದ್ರೆ ಈ ರೀತಿ 2 ಅಂಚನ್ನು ಒಟ್ಟು ಸೇರಿಸಿರ್ತಾರೆ. ಈ ರೀತಿ ಇರುತ್ತೆ, ಈ ಕಡೆ ಮಡಿಕೆ ಇರುತ್ತೆ. ಓಕೆ, ಇದು ನೋಡಿ ಇಷ್ಟುದ್ದ ಪನ್ನ ಇದೆ. ನೋಡಿ, ಇಲ್ಲಿ 2 ಅಂಚನ್ನು ಜೋಡಿಸಿದ್ದಾರೆ, ಇಲ್ಲಿ ಮಡಿಕೆ ಇರುತ್ತೆ. ಇದು ಇಷ್ಟುದ್ದ ಪನ್ನ ಇದೆ. ಈಗ ಇನ್ನೊಂದು ಬಟ್ಟೆ ಇದೆ ನೋಡಿ, ಇದರಲ್ಲೂ ಕೂಡ ನೋಡಿ, ಇದು ಅಂಚು. ನೋಡಿ, ಇದು ಅಂಚು. ನೋಡಿ, ಇಲ್ಲಿ ಇದೆಯಲ್ಲ, ಇದು ಅಂಚು. ಇನ್ನೊಂದು ಕಡೆ ನೋಡಿ, ಇದು ಅಂಚು. ಈ ಅಂಚನ್ನು ಕೂಡಿಸಿದ್ರೆ ಮಧ್ಯೆಯಲ್ಲಿ ಫೋಲ್ಡ್ ಬರುತ್ತೆ. ಓಕೆ, ನೋಡಿ, ಇದೆರಡು ಅಂಚನ್ನು ಸೇರಿಸಿದ್ದೀನಿ. ನೋಡ್ರಿ, ಇಲ್ಲೂ 2 ಅಂಚನ್ನು ಸೇರಿಸಿದ್ದೀನಿ, ಇಲ್ಲೂ 2 ಅಂಚನ್ನು ಸೇರಿಸಿದ್ದೀನಿ. ಇಲ್ಲಿ ಫೋಲ್ಡ್ ಬಂದಿದೆ, ಇದರಲ್ಲೂ ಇಲ್ಲಿ ಫೋಲ್ಡ್ ಬಂದಿದೆ. ನೋಡಿ, ಇದು ಇಷ್ಟುದ್ದ ಪನ್ನ ಇದೆ, ಈ ಬ್ಲೌಸು ಇಷ್ಟುದ್ದ ಪನ್ನ ಇದೆ. ಹೀಗೆ ಪನ್ನಗಳಲ್ಲಿ 4 ವಿಧ ಇರುತ್ತೆ. ಗಜಪನ್ನ, ಮೀಟ್ರ್ ಪನ್ನ, 1/4 ಪನ್ನ, 1/2 ಪನ್ನ ಅಂತ ಇರುತ್ತೆ. ಹೌದಾ? ನೋಡಿ, ಇದು ಪನ್ನ ಎಷ್ಟು 16.5 ಬರುತ್ತೆ. ಅದೇ ಇದರಲ್ಲಿ ನೋಡಿ ಎಷ್ಟು ಬರುತ್ತೆ, 21.5 ಬರುತ್ತೆ. 16.5 ಅಂದರೆ ನೋಡಿ ಇಷ್ಟು ಕಡಿಮೆ ಆಗುತ್ತೆ ಬಟ್ಟೆ. ಗೊತ್ತಾಯ್ತಾ? 1 ಮಡಿಕೆಗೆ ಇಷ್ಟು ಕಡಿಮೆ ಆದರೆ 2 ಮಡಿಕೆಯಿಂದ ಎಷ್ಟು ಕಡಿಮೆ ಆಗ್ಬೋದು ಅಲ್ವಾ? ಈಗ ಪನ್ನಗಳು ಬೇರೆ ಬೇರೆ ವ್ಯತ್ಯಾಸ ಇದೆ. ಇನ್ನೂ ನಾವು ಚಿಕ್ಕ ಪೀಸ್ ತರ್ತೀವಲ್ಲ, ಇದು ಬ್ಲೌಸ್ ಪೀಸು, ಅದು ಇನ್ನೂ ಇಷ್ಟೇ ಇರುತ್ತೆ ಪನ್ನ. ಇದಾದರೂ ಒಂದು ಸ್ವಲ್ಪ ಪರವಾಗಿಲ್ಲ, ಅದು ಇನ್ನೂ ಇಷ್ಟೇ ಇರುತ್ತೆ. ಅದಕ್ಕೆ ಗಜಪನ್ನ ಅಂತಾರೆ. ಇದು ಮೀಟ್ರ್ ಪನ್ನ, ಇದು 1/4 ಪನ್ನ, ಇನ್ನೊಂದು 1/2 ಪನ್ನ. ಇನ್ನೊಂದು ಪ್ಯಾಂಟ್ ಪೀಸು ಎಲ್ಲ ಇರುತ್ತಲ್ಲ ಅದ್ರ ಪನ್ನ, ಅಥವಾ ಗಾರ್ಡನ್ ಸೀರೆ, ಸಿಲ್ಕ್ ಸೀರೆ ಪನ್ನ ಇರುತ್ತಲ್ಲ, ಸಾರಿ ಪನ್ನ ಅಂತ, ಅಷ್ಟು ಇರುತ್ತೆ. ಆ ಪನ್ನಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅದರಲ್ಲಿ ನಾವು ಯಾವ ಬಟ್ಟೆ ತಗೊಂಡಿದ್ದೀವಿ ಅನ್ನೋದು ಇಲ್ಲಿ ಮೇಯ್ನ್ ಆಗುತ್ತೆ. ಓಕೆ, ಇವಾಗ ಮಡಿಕೆನ ಹೇಗೆ ಹಾಕಬೇಕು ಬ್ಲೌಸಿಗೆ. ಈ ಥರ ಬಟ್ಟೆಗಳು ಬರುತ್ತೆ. ಇದು ಒಂದು ಬಟ್ಟೆ ಮತ್ತು ಇದು ಒಂದು ಬಟ್ಟೆ. ಗೊತ್ತಾಯ್ತಾ? ಈ ಬಟ್ಟೆನಲ್ಲಿ ಮಡಿಕೆ ಹೇಗೆ ಹಾಕಬೇಕು, ಈ ಬಟ್ಟೆನಲ್ಲಿ ಮಡಿಕೆ ಹೇಗೆ ಹಾಕಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ನೋಡಿ, ಅಳತೆ ಇಲ್ಲಿದೆ. ಬ್ಲೌಸ್ ಕಟ್ಟಿಂಗ್ ಪೇಪರ್ ಪ್ಯಾಟರ್ನಿಗೆ ಮಾಡ್ಕೊಂಡಿರೋದು. ಎದೆ ಸುತ್ತಳತೆ 11 ಅಂದರೆ 9 + 2 11. ಪೂರ್ಣ ಉದ್ದ 14.5 + 1.5. ಇದು ಬ್ಯಾಕಿಗೆ, ಫ್ರಂಟಿಗೆ 13.5. ಭುಜ 5.5. ತೋಳಿನ ಉದ್ದ 4 + 1 5. ತೋಳಿನ ಅಗಲ 9. ಈ ಅಳತೆಗೆ ನಾನಿವಾಗ ಬಟ್ಟೆನ ಹೇಗೆ ಮಾಡಿಸ್ಬೇಕು ಮತ್ತು ಸ್ಕೆಚ್ ಹೇಗೆ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ. ಓಕೆ, ಇದರಲ್ಲಿ ನಾವು ಈ ಅಂಚಿರುತ್ತಲ್ಲ, ಇದನ್ನ ಉದ್ದ ಅಂತ ಹೇಳ್ತೀವಿ. ಇದು ಉದ್ದ ಎಳೆ. ಇದು ಒಂದು ಅಂಚಿಂದ ಇನ್ನೊಂದು ಅಂಚಿಗಿರೋದು ಅಡ್ಡ ಎಳೆ ಅಂತ ಹೇಳ್ತೀವಿ. ಇದನ್ನ ಉದ್ದ ಎಳೆ ಅಂತ ಹೇಳ್ತೀವಿ. ನಮ್ಮ ಶಾಸ್ತ್ರೋಕ್ತ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಉದ್ದವನ್ನು ಯಾವಾಗಲೂ ಈ ಉದ್ದದಲ್ಲೇ ಇಡಬೇಕು ಅನ್ನೋ ನಿಯಮ ಇದೆ. ಈ ಟೈಲರಿಂಗ್ ಶಾಸ್ತ್ರೋಕ್ತ ವಿಧಾನದಲ್ಲಿ ಈ ಉದ್ದವನ್ನು ಯಾವಾಗಲೂ ಬಟ್ಟೆಯ ಉದ್ದಳತೆಯಲ್ಲೇ ಇಡಬೇಕು ಅಂತ ಇದೆ. ಆದ್ದರಿಂದ ನಾವು ನೋಡಿ, ಹೀಗೆ ಉದ್ದ ತಗೋಬೇಕು, ಹೀಗೆ ಅಗಲ ತಗೋಬೇಕು. ಆದ್ದರಿಂದ ಫಸ್ಟು ಅಗಲವನ್ನು ಮಡಿಸ್ಬೇಕು. ಓಕೆ, ಹಿಂಗೆ ಅಗಲವನ್ನು ನಾವು ಎಷ್ಟಿರುತ್ತೋ ಅದನ್ನು ಮಡಿಸ್ಬಿಟ್ಟು ಆಮೇಲೆ ಇಲ್ಲಿಂದ ಉದ್ದ ತಗೊಂಡು ಆಮೇಲೆ ಈ ರೀತಿ ಉದ್ದ ಮಡಿಸಿದ್ರೆ ಇದು ಇಲ್ಲಿಗೆ 2 ಮಡಿಕೆ ಬರುತ್ತೆ. ಏಕೆಂದರೆ ದೇಹದ 4 ಭಾಗ ಮಾಡ್ಕೊಳ್ತೀವಲ್ಲ, 1 ಭಾಗ ಮಾತ್ರ ಮೇಲೂ ಕಟ್ ಮಾಡ್ತೀವಿ. ಇದರಲ್ಲಿ 4 ವದ್ರ ಇರುತ್ತಲ್ಲ, ಆದ್ದರಿಂದ 2 ಮಡಿಕೆ ಇಲ್ಲಿಗೆ ಬರುತ್ತೆ. ಉದ್ದವ ಯಾವಾಗಲೂ ಹೀಗೆ ತಗೋಬೇಕು. ಅಡ್ಡನ
ಅಗಲನ ಈ ರೀತಿ ತಗೋಬೇಕು ಅನ್ನೋ ನಿಯಮ ಇದೆ. ಈಗ ನಾವು ಅಳತೆ ಪ್ರಕಾರ ಮಡಿಸ್ಕೊಳ್ಳೋಣ. ಓಕೆ, ಫಸ್ಟು ಈ ರೀತಿ ಇಟ್ಕೊಳ್ಳಿ ಬಟ್ಟೆ ಮಡಿಕೆ ಹೇಗೆ ಮಾಡಬೇಕು ಅನ್ನೋ ಅದನ್ನು ಕಲ್ತ್ಕೊಳ್ಳೋರು ಈ ರೀತಿ ಇಟ್ಕೊಳ್ಳಿ. ಗೊತ್ತಿದ್ದವರು ನೋಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಮಗೆ ಗೊತ್ತಿದೆ ಅದನ್ನೇ ನೀವು ಹೇಳ್ತೀರಾ ಅಂತ ಹೇಳಬೇಡಿ. ಗೊತ್ತಿಲ್ಲದೆ ಹೋದರೂ ವೀವರ್ಸಿಗೆ, ಬಿಗಿನರ್ಸಿಗೆ ಕಲ್ತ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ನಾನಿವಾಗ ಬಟ್ಟೆ ಮಡಿಸೋ ಕ್ರಮನ ಹೇಳ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರು ಪ್ರಶ್ನೆ ಕೇಳಿದರು, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಈ ರೀತಿ ಇಟ್ಕೊಳ್ತೀರಾ. ಅಂಚು ಈ ರೀತಿ ಉದ್ದ ಇರಬೇಕು, ಗೊತ್ತಾಯ್ತಾ? ಇದು ಉದ್ದ ತಗೊಳ್ತೀವಿ, ಈಗ ಇದು ಅಗಲ ತಗೊಳ್ತಾ ಇದ್ದೀವಿ. ಹಿಂಗಿಟ್ಕೊಂಡಾಗ ಫಸ್ಟು ನಾವು ಅಗಲ ಅಳತೆನ ಮಡಿಸ್ಕೋಬೇಕು. ಓಕೆ, ಇವಾಗ ಇದರಲ್ಲಿ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ತೀವಿ. ನೋಡಿ, ಇದರಲ್ಲಿ ನಾವು ಅಳತೆ ಬರ್ದಿಟ್ಕೊಂಡ್ಬಿಟ್ಟಿದ್ದೀವಿ. ನೀವು ಅಳತೆ ತೆಗೆಯೋ ಕ್ರಮ ಎಲ್ಲ ನಾನು ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆದ್ದರಿಂದ ನೀವು ನೋಡಿ, ಇದು ಎದೆ ಸುತ್ತಳತೆ ಯಾವ ರೀತಿ ಬಂತು ಅಂದರೆ, ಬ್ಲೌಸಿನ ಮುಂಭಾಗದಲ್ಲಿ ಉಕ್ಸಿನ ಪಟ್ಟಿನಲ್ಲಿ ಏನು ಹೊಲಿಗೆ ಇಲ್ಲದೆ ಹೋಗಿರೋ ಅಂಥ ಜಾಗದಲ್ಲಿ ಅಗಲ ತಗೋಬೇಕು. ಅದಕ್ಕೆ ಈ ಕಡೆ ಕೂಳೆ ಆ ಕಡೆ ಕೂಳೆ ಎಲ್ಲ ಸೇರಿಸಿ ತಗೋಬೇಕು. ಆವಾಗ ಎಷ್ಟು ಬಂದಿದೆ? 11 ಬಂದಿದೆ. ಓಕೆ, ಇದನ್ನ 36 ಇಂಚು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ ಇದು 36 ಇಂಚಿಂದು ಅಳತೆ. ಎದೆ ಸುತ್ತಳತೆ 36 ಇಂಚಿನವ್ರದ್ದು. ಯಾಕೆಂದರೆ 9 ಬರುತ್ತೆ, 9 + 2 ಇಟ್ಕೊತೀವಿ. 9 4 36. ನಾನು ಲೆಕ್ಕದ ಪ್ರಕಾರ ಹೇಳ್ಕೊಟ್ರು ಅಷ್ಟೇ ಆಗುತ್ತೆ. ಹಿಂಗೆ ಅಳತೆ ಮಾಡಿದ್ರು ಕೂಡ ಅಷ್ಟೇ ಆಗುತ್ತೆ. ಇದು 36 ಇಂಚಿನವ್ರದ್ದು. ಅದು ಯಾವುದು? ಚೆಸ್ಟ್ ವಿಡ್ತು 36ನವ್ರದ್ದು ಈಗ ಹೇಳ್ತಾ ಇರೋದು. ಎದೆ ಎಳತೆ 11 ಇಂಚು. ಓಕೆ, ಇವಾಗ ನಾವು ಎದೆ ಎಳತೆ 11 ಇಂಚಿಗೆ ಗುರ್ತು ಹಾಕೊಳ್ಳೋಣ. ನೋಡಿ, ಈ ಅಂಚಿಂದ ಅಂಚು ನಿಮಗೆ ಕಾಣಿಸ್ತಾ ಇದೆಯಾ? ಓಕೆ, ಫಸ್ಟು ಅಗಲ ಅಳತೆ ಮಾಡ್ಕೋಬೇಕು. ಎಷ್ಟಿದೆ? 11 ಇಂಚಿದೆ. ನೋಡಿ, ಈ ರೀತಿ ಅಂಚಿಂದ ಈ ರೀತಿ ಅಳತೆ ಮಾಡ್ಕೋಬೇಕು. ನಿಮಗೆ ಕೆಲವೊಂದು ಬಟ್ಟೆನಲ್ಲೇ ಅಂಚು ಚೆನ್ನಾಗಿಲ್ಲ, ವ್ಯತ್ಯಾಸ ಬರುತ್ತೆ ಅಂದರೆ ಇಲ್ಲಿ ಇಷ್ಟನ್ನ ಗುರ್ತು ಮಾಡ್ಕೊಂಡ್ಬಿಟ್ಟು, ನೋಡಿ ಇಲ್ಲಿ ಇಷ್ಟನ್ನು ಗುರ್ತು ಮಾಡ್ಕೊಬಿಟ್ಟು ಇಲ್ಲಿಂದ ನೀವು 11 ಇಂಚನ್ನ ಗುರ್ತು ಮಾಡಿ. ಯಾಕೆಂದರೆ ಈ ಅಂಚು ಕಟ್ ಮಾಡಿ ಹಾಕ್ಬೋದು. ಓಕೆ, ನೋಡಿ ಇಲ್ಲಿಗೆ 11 ಇಂಚು ಗುರ್ತು ಮಾಡಿದ್ದೀರಾ. ಇಲ್ಲೂ ಒಂದ್ಸಲ ಎಲ್ಲ ಕಡೆನೂ 11 ಇಂಚು ಗುರ್ತು ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಸತಿ ಮಡಿಕೆ ಮಾಡಲಿಕ್ಕೆ ಬರಲ್ಲ ಅಂದವರು ಗುರ್ತು ಹಾಕೊಂಡ್ರೆ ತಪ್ಪೇನಿಲ್ಲ. ಇಲ್ಲೊಂದ್ಸಲ ಗುರ್ತು ಹಾಕಿದ್ದೀನಿ. ನೋಡಿ, ಇಲ್ಲಿ ಇಷ್ಟು ಬಿಟ್ಬಿಟ್ಟು ಇಲ್ಲಿ 11 ಇಂಚಿಗೆ ಗುರ್ತು ಹಾಕಿದ್ದೀನಿ. ಈಗ ನಾವು ಇಲ್ಲಿ ಗುರ್ತು ಹಾಕಿದ್ದೀವಲ್ಲ, ಈ ಗುರ್ತಿಗೆ ಮಡಿಸ್ಕೋಬೇಕು. ಓಕೆ, ಹೀಗೆ ಮಡಿಸ್ಕೊಂಡಿದ್ದೀರಾ. ನೋಡಿ, ಇಲ್ಲಿಗೆ ಬರುತ್ತೆ 11 ಇಂಚು. ನೋಡಿ, ಇಲ್ಲಿ ಗುರ್ತು ಮಾಡಿದ್ದೀರಾ. ನೋಡಿ, ಇವಾಗ ನಾನು ಮಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಎಡ್ಜಲ್ಲಿ ಸರಿ ಬರಲಿಲ್ಲ ಅಂದರೆ ಇಷ್ಟಕ್ಕೆ ನೀವು ಮಾರ್ಜಿನ್ ಹಾಕ್ಕೊಳ್ಳಿ. ಅಲ್ಲಿಂದ ನೀವು ಉದ್ದನ ಅಳತೆ ಮಾಡ್ಕೊಳ್ಳಿ. ಎಷ್ಟು ಹಿಂಭಾಗ ಉದ್ದ? ಇಲ್ಲಿ ಪೂರ್ಣ ಉದ್ದ ಇದೆಯಲ್ಲ, 14.5 + 1.5 ಅಂದರೆ ನೋಡಿ, ಇದು 14 ಪ್ಲಸ್ ಫಸ್ಟು 1.5 ಇಟ್ಕೊಳ್ಳೋದು ಇದು ಮಡಿಸ್ಲಿಕ್ಕೆ. ಆಮೇಲೆ 14 ಇಟ್ಕೋಬೇಕು. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಇಲ್ಲಿ 1.5 ಇಂಚು ಮಡಿಸ್ಲಿಕ್ಕೆ ಇದು ಬ್ಯಾಕು. ಆಮೇಲೆ ಇಲ್ಲಿ 14.5 ಇಟ್ಕೊಂಡಿದ್ದೀರ. ಆಮೇಲೆ ಮತ್ತೆ ನೋಡಿ, ಇಲ್ಲಿಗೆ ಹಿಂಗೆ ಮಡಿಸ್ಕೋಬೇಕು ಬಟ್ಟೆನ. ಇದನ್ನ ಕರೆಕ್ಟಾಗಿ ಮೆಜರ್ಮೆಂಟ್ ತಗೋಬೇಕು ಅಂದರೆ ನೋಡಿ, ಇಲ್ಲೊಂದು ಸಲ ಗುರ್ತು ಹಾಕಿರ್ತೀರ. 14.5 + 1.5 ಇಲ್ಲಿ ಒಂದಿದೆ.
ಈ ಕೆಳಗಡೆಯಿಂದ ಇಟ್ಕೊಂಡ್ರೆ 14.5 ಪ್ಲಸ್ 1 ಬರುತ್ತೆ, ಟೋಟಲಿ 16. ಇಲ್ಲಿ ಹೆಚ್ಚು ಕಡಿಮೆ ಇಲ್ಲ, ನಾನು ನಿಮಗೆ ಹೆಚ್ಚು ಕಡಿಮೆ ಇದ್ದರೆ ಮಾತ್ರ ಹೇಳಿದ್ದು. ಆದ್ದರಿಂದ ಇಲ್ಲೂ ಒಂದ್ಸಲ 16 ಅಳತೆ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡ್ತೀರಾ ನೋಡಿ, ಇದನ್ನಿಟ್ಕೊಂಡು ಈ ರೀತಿ ಮಡಿಸ್ಕೊಳ್ಳಿ. ಕಾಣ್ತಾ ಇದೆಯಾ ನಿಮಗೆ? ಬಟ್ಟೆ ಮಡಿಸುವ ಕ್ರಮ. ಆಮೇಲೆ ಹಿಂಗೆ ಮಡಿಸ್ಕೊಂಡಾದ್ಮೇಲೆ ಇಲ್ಲೊಂದ್ಸಲ ಅಳತೆ ಮಾಡ್ಕೊಳ್ಳಿ, ಯಾಕೆಂದರೆ ವ್ಯತ್ಯಾಸ ಬರುತ್ತೆ. ಆದ್ದರಿಂದ ಮಡಿಸ್ಬೇಕಾದ್ರೆ ನೋಡಿ 11 ಇಂಚಿದೆ, ಇಲ್ಲಿ ಅರ್ಧ ಇಂಚು ಇದು ಎಕ್ಸ್ಟ್ರಾ ನಾವು ಅಂಚಿಗೆ ಅಂತ ಬಿಟ್ಟಿದ್ದೀವಿ. ಅಂಚನ್ನು ಕಟ್ ಮಾಡಿ ಹಾಕೋಣ, ಯಾಕೆಂದರೆ ಹೊಲಿಬೇಕಾದ್ರೆ ಒಂದು ಕಡೆ ಅಂಚು ಒಂದು ಕಡೆ ಹಾಗೆ ಬಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಎಲ್ಲ ಕಡೆನೂ ಒಂದೇ ಥರ ಮಾಡ್ಕೊಳ್ಳೋಣ. ಅದಕ್ಕೆ ಅಂಚು ಕಟ್ ಮಾಡಿಬಿಟ್ಟು ಇಲ್ಲಿ 11 ಇಂಚ್ ಇಟ್ಕೊಂಡಿದ್ದೀವಿ ನೋಡಿ, ಇಲ್ಲಿಗೆ 11. ಇಷ್ಟನ್ನ ಇವಾಗ ಬಟ್ಟೆನ ಮಡಿಸ್ಕೊಳ್ಳೋ ಕ್ರಮ ಆಯಿತು. ಈಗ ಗೊತ್ತಾಯ್ತಾ? ಬಟ್ಟೆ ಮಡಿಸುವ ಕ್ರಮ ಅಂದರೆ ಹೀಗೆ ನೋಡಿ. ಇಲ್ಲಿ ಬ್ಯಾಕಲ್ಲಿ ಒಂದೂವರೆ ಇಂಚು ಮಡಿಸ್ಲಿಕ್ಕೆ, ಆಮೇಲೆ ನೋಡಿ ಇಲ್ಲಿ 14.5 ಉದ್ದ ಬ್ಯಾಕಿಂದು. ಅದನ್ನು ಕರೆಕ್ಟಾಗಿ ಹಿಂಗೆ ಮಡಿಸ್ಕೊಂಡಿದ್ದೀರಾ ನೋಡಿ. ಇಲ್ಲಿ 2 ಪದರ ಬಂದಿದೆ, ಅಲ್ಲ 2 ಮಡಿಕೆ ಬಂದಿದೆ, 4 ಪದರ ಇದೆ. ಇದರಲ್ಲಿ 2 ಪದರ, ಇದರಲ್ಲಿ 2 ಪದರ, ಇಲ್ಲಿ 4 ಪದರ ಇದೆ, 2 ಮಡಿಕೆ ಇದೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ನೀವು ಇದು ಮಾಡೋದಕ್ಕಿಂತ, ಗುರ್ತು ಹಾಕೋದಕ್ಕಿಂತ ಮುಂಚೆ ಹಗಲೆಲ್ಲ ಈ ಥರ ಮಡಿಸ್ಕೊಂಡಿರ್ತೀರಲ್ಲ, ಇದಾಗುತ್ತೆ ಅಂತ ಇಲ್ಲಿಗೊಂದು ಪಿನ್ನ ಹಾಕೊಂಬಿಡಿ, ನಿಮಗೆ ಸರಿ ಹೋಗಲಿಲ್ಲ ಅಂತಂದರೆ. ಓಕೆ, ಈ ರೀತಿ ಬಟ್ಟೆ ಮಡಿಸುವ ಕ್ರಮ. ಈಗ ನೆಕ್ಸ್ಟು ನಾವು ಏನು ಮಾಡಬೇಕು ಅಂದರೆ, ಇದಿಷ್ಟಾಯ್ತಲ್ಲ, ಇದು ತಳಭಾಗ, ಇದು ಮೇಲ್ಭಾಗ. ಅಂದರೆ ಇಲ್ಲಿ ಭುಜ ಇಟ್ಕೋಬೇಕು. ಎಷ್ಟಿದೆ ಭುಜ? 5.5 ಇದೆ. ನಾವಿಲ್ಲಿ ಭುಜ ಇಟ್ಕೊಳ್ತೀವಿ, ಇಲ್ಲಿ 5.5 ಇದೆ. ನೆಕ್ಸ್ಟು ಕಂಕುಳು, ಇಲ್ಲಿ ಭುಜ ಎಷ್ಟಿರುತ್ತೋ ಅಷ್ಟೇ ಇಟ್ಕೊಳ್ಳಿ. ಇಲ್ಲಿ 5.5 ಇಟ್ಕೊಂಡ್ರೆ ಇಲ್ಲೂ 5.5ನೇ ಇಟ್ಕೊಳ್ಳಿ. ಇದನ್ನ ಇಲ್ಲಿ ಸೇರಿಸ್ಬಿಡಿ. ನೆಕ್ಸ್ಟ್ ಕಂಕುಳಿನ ಆಕಾರ ಮೊದಲಿಗೆ ಮಾಡಕ್ಕೆ ಬರಲಿಲ್ಲ ಅಂತಂದರೆ ಈ ಫ್ರೆಂಚ್ ಕರ್ವ್ ಸಹಾಯದಿಂದ ಮಾಡಿ ಅಂತ ಹೇಳಿದ್ದೆ. ಇದ್ರ ಸಹಾಯದಿಂದ ಮಾಡಬೇಕು. ಓಕೆ, ಇವಾಗ ಇಲ್ಲಿ ಸೇರಿಸ್ಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಇಷ್ಟುದ್ದ ಇದೆಯಲ್ಲ, 5.5 ಇದೆ. 5.5ನಲ್ಲಿ ಅರ್ಧ ಅಂದರೆ 2.75 ಆಗುತ್ತೆ. ಇಲ್ಲಿಗೊಂದು ಗುರ್ತು ಹಾಕೊಂಬಿಡಿ. ಇಲ್ಲಿಂದ ಮತ್ತೆ ನಮಗೆ ಎಷ್ಟು ಬೇಕು? 9 ಬೇಕು. ಇಲ್ಲಿ ಎಷ್ಟು ನಮಗೆ ಎದೆ ಸುತ್ತಳತೆ 9 + 2 ಅಂತ ಇಟ್ಕೊಂಡಿದ್ದೀರಾ ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಜಾಯಿಂಟ್ ಮಾಡಬೇಕು. ಈ ಪಾಯಿಂಟಿಗೆ ಇದನ್ನ ಇಟ್ಕೊಳ್ರಿ, ಈ ಪಾಯಿಂಟಿಗೆ ಇದನ್ನ ಇಟ್ಕೊಳ್ರಿ. ಗೊತ್ತಾಯ್ತಾ? ಇವಾಗ ಕರ್ವಿಂಗನ್ನು ಹಿಂಗೆ ಸೇರಿಸ್ರಿ ನೋಡಿ. ಇವಾಗ ನೀಟಾಗಿ ಬರುತ್ತೆ. ಇದನ್ನು ಇಲ್ಲಿಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಇದನ್ನು ಇಲ್ಲಿಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಇದಷ್ಟು ಕಂಕ್ಲು ಶೇಪ್ ಆಗುತ್ತೆ. ಓಕೆ, ಹಾಂ ನೋಡಿ, ನಾವು ಇದರಲ್ಲಿ ಮಾರ್ಕ್ ಮಾಡೋದು ತೋರಿಸಿದ್ದೆ. ಇದು ಮಾರ್ಕ್ ಮಾಡಿದ್ದು ನೋಡಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಇಟ್ಕೊಳ್ತೀವಲ್ಲ, ಅದಕ್ಕೆ ಈ ಮಾರ್ಕರು ಸರಿ ಹೋಗುತ್ತೆ. ನಾವು ಇಲ್ಲಿಂದ 1 ಇಂಚ್ ಇಟ್ಕೊಳ್ಳೋದನ್ನ ನಾನು ತೋರಿಸ್ತೀನಿ ಕೆಲವೊಂದು ಸಮಯ ನೋಡಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಂಡ್ರೆ ಇದರಲ್ಲಿ ಮಾರ್ಕ್ ಮಾಡಿದರೆ ಸರಿ ಹೋಗಲ್ಲ. ಆದ್ದರಿಂದ ಇದನ್ನು ತಗೋಬೇಕು.
ನೋಡಿ ಈ ಪಾಯಿಂಟ್ಗೂ ಕೂಡಿಸ್ಲಿಕ್ಕೆ. ಇವಾಗ ನೋಡಿ ಈ ಮಾರ್ಕು 1 ಇಂಚ್ ತಗೊಂಡಿದ್ದ ಮಾರ್ಕು ನೋಡಿ ಈ ರೀತಿ ಬರುತ್ತೆ. ಸರಿನಾ? ನೋಡಿ ಇದ್ರಲ್ಲಿ 1.5 ತಗೊಂಡಿದ್ರು ಈ ರೀತಿ ಬರುತ್ತೆ, 1 ಇಂಚ್ ತಗೊಂಡಿದ್ದು ಈ ರೀತಿ ಬರುತ್ತೆ. ಇದನ್ನ 1 ಇಂಚ್ ಯಾಕೆ ತಗೋಬೇಕು ಮತ್ತೆ 1.5 ಇಂಚ್ ಯಾಕೆ ತಗೋಬೇಕು ಅಂತ ಹೇಳ್ತೀನಿ. 1 ಇಂಚ್ ಯಾಕೆ ತಗೊಳ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ಶರೀರ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಅಂದ್ರೆ ದಪ್ಪ ಇರಲ್ಲ, ಆವಾಗ 1 ಇಂಚ್ ತಗೋಬೇಕು. ಶರೀರ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂದಾಗ 1.5 ತಗೋಬೇಕಾಗುತ್ತೆ. ಇದನ್ನ ನಾವು ಮನುಷ್ಯನ ಆಕೃತಿ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಒಂದೇ ಎದೆ ಅಳತೆಯವರು ಈ ರೀತಿನೂ ಇರ್ಬೋದು ಅಥವಾ ಈ ರೀತಿನೂ ಇರ್ಬೋದು, ಅದನ್ನ ನೋಡಿ ನೀವು ತಗೋಬೇಕಾಗುತ್ತೆ. ಓಕೆ, ಇದು 1.5 ಇಟ್ಟಿದ್ದೀನಿ, ಇದು 3/4 ಇಟ್ಟಿದ್ದೀನಿ. ನಿಮಗೆ ಉಪಯೋಗ ಆದ್ರೆ ಮಾತ್ರ ನೋಡಿ, ಇದು ಅರ್ಧ ಇಂಚು ಒಳಗಡೆ ಮಾಡ್ಕೊಳ್ತೀವಿ ಈ ರೀತಿ. ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಗೆರೆ ಹಾಕೋದನ್ನ ಕಲ್ತ್ಕೋಬೇಕು. ನೋಡಿ ಹಿಂಗ್ ಹಾಕ್ತಾ ಇದ್ದೀನಿ. ಇದು ಇಲ್ಲಿಂದ ಈ ರೀತಿ ಇಲ್ಲಿಗೆ ಹೋಗ್ಬೇಕು, ಗೊತ್ತಾಯ್ತಾ? ಇದು ಹಿಂಭಾಗದ್ದು, ಇದು ಮುಂಭಾಗದ್ದು ಅಳತೆ ಈ ರೀತಿ ಹಾಕೋಬೇಕು. ನಾನಿವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚಿಂದ ಮಾತ್ರ ಹಾಕ್ತಾ ಇದ್ದೀನಿ, ಇದು 1.5 ಹಾಕ್ತಾ ಇಲ್ಲ. ಇದು ಒಂದು ಸ್ವಲ್ಪ ದಪ್ಪ ಇರೋರಿಗೆ 1.5 ತಗೋಬೇಕಾಗುತ್ತೆ, ಒಂದು ಸ್ವಲ್ಪ ಸಣ್ಣ ಇರೋರಿಗೆ 1 ಇಂಚ್ ತಗೋಬೇಕಾಗುತ್ತೆ. ಇದು 1 ಇಂಚಿನ ಗುರುತು. ಇಲ್ಲಿ ಮಾತ್ರ 2 ಒಂದೇ ಸಮ ಇರಬೇಕು, ಮೇಲ್ವರೆಗೂ ಕಟ್ ಮಾಡಬೇಡಿ. ನೋಡಿ ಇದು ಬಟ್ಟೆ ಮಡಿಸೋ ಕ್ರಮ. ನೋಡಿ ಹೀಗೆ ಡಬಲ್ ಫೋಲ್ಡ್ ಇದೆ, 4 ಲೇಯರ್ಸ್ ಇದೆ. ಇಲ್ಲಿ ಭುಜ ಇಟ್ಕೊಂಡಿದ್ದೀವಿ, ಇದು ಉದ್ದ, ಇದು ಅಗಲ, ಇದು ಭುಜ, ಇದು ಕಂಕುಳಿನ ಇಳಿಕಲು. ಇಲ್ಲಿ ನೋಡಿ ನಮಗೆ ಇಲ್ಲಿ ರೆಡಿ 9, ಇಲ್ಲಿ 2 ಇಂಚು ಇಲ್ಲಿವರೆಗೂ. ಈ ರೀತಿ ಬರುತ್ತೆ ಇದು. ಓಕೆ, ಇವಾಗ ಮುಂಭಾಗದ ಉದ್ದ ಇಟ್ಕೊಳ್ಳಿ. ಇಲ್ಲಿ ಬಟ್ಟೆ ಇರುತ್ತೆ ಫುಲ್ಲು, ಕೆಳಭಾಗದಲ್ಲಿ ಮಾತ್ರ ನಮಗೆ ಬೇಕಾಗೋಷ್ಟು ಮಾತ್ರ ಇದೆ, ಮೇಲ್ಭಾಗದಲ್ಲಿ ಬಟ್ಟೆ ಇರುತ್ತೆ. ನೋಡಿ ಮುಂಭಾಗಕ್ಕೆ ಎಷ್ಟು 13.5 ಇಟ್ಕೋಬೇಕು, ಹಿಂಭಾಗದಲ್ಲಿ 14.5 ಇಟ್ಕೊಂಡಿದ್ದೀರಾ, ಇಲ್ಲಿಗೆ 13.5 ಇಟ್ಕೋಬೇಕು. ಓಕೆ, ಕೆಳಗಡೆದು ನೋಡಿ ಇಲ್ಲಿವರೆಗೂ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡ್ಕೋಬೇಕು ನೀವು. ಈಗ ಇಲ್ಲಿ 1.5 ಇಂಚು ಕಟ್ ಮಾಡಬೇಕು. ಇಲ್ಲಿಗೆ ಗುರ್ತಾಕೊಂಡು ಇಲ್ಲಿಂದ 3.5 ಗುರ್ತು ಹಾಕೋಬೇಕು. ನೋಡಿ ಇಲ್ಲೊಂದು 3 ಇಂಚ್ ಇಟ್ಕೊಂಡು ಇದನ್ನು ಅಷ್ಟೇ ಈ ಥರ ರೌಂಡಕ್ಕೆ ಶೇಪ್ ಹಾಕಬೇಕು. ಇದು ಮುಂಭಾಗದ್ದು. ಇದಿಷ್ಟು ಆಯಿತು. ಈಗ ಕೊರಳಿಂದು ಇಲ್ಲೂ 2.5 ಇಂಚ್ ಇಟ್ಕೊಳ್ರಿ. 2.5 ಇಂಚು ಹೇಗೆ ಬರುತ್ತೆ ಅಂತಂದರೆ, ನಾವು ಎದೆ ಸುತ್ತಳತೆ ತಗೊಳ್ತೀವಿ. ಎದೆ ಸುತ್ತಳತೆನಲ್ಲಿ 12ನೇ ಒಂದು ಭಾಗ ತಗೋಬೇಕು. 12 1 12, 12 24, 12 3 36 ಬರುತ್ತೆ. ಪ್ಲಸ್ ಮೈನಸ್ ಅರ್ಧ ಇಂಚು, ಅದಕ್ಕೆ 2.5 ಬರುತ್ತೆ. ಇಲ್ಲಿ 12ನೇ ಒಂದು ಭಾಗ ತಗೊಂಡು ಮೈನಸ್ ಅರ್ಧ ಇಂಚ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ 2.5 ಬರುತ್ತೆ. 3 ಅಂತಂದರೆ ಇಲ್ಲಿ ಹೊಲಿಗೆಗೆ ಬಟ್ಟೆ ಹೋಗುತ್ತಲ್ಲ, ಆವಾಗ 3 ಆಗುತ್ತೆ. ಓಕೆ, ನೋಡಿ ಇಲ್ಲಿ 3 ಇದೆ, ಉಳಿದಿರೋದು 3 ಇದೆ. ಇಲ್ಲಿ 2.5 ತಗೊಂಡಿದ್ದೀವಿ, ಅಲ್ಲಿಗೆ ಟೋಟಲ್ 5.5 ಆಯಿತು. ಈಗ ನೆಕ್ ಡೀಪು ಕಸ್ಟಮರ್ಸ್ ಇಷ್ಟಾನುಸಾರ ನಾವು ನೆಕ್ ಡೀಪನ್ನು ಇಡಬೇಕು. ಅಂದರೆ ಕಸ್ಟಮರ್ಸು ಎಷ್ಟು ಹೇಳಿರ್ತಾರೋ ಅಷ್ಟು ಇಡಬೇಕು. ಓಕೆ, ಇದು ಇಷ್ಟೇ ಅಂತ ಹೇಳಂಗಿಲ್ಲ, ಹಾಕ್ಕೊಳ್ಳೋರು ಇಷ್ಟದ ಪ್ರಕಾರ ನಾವಿಟ್ಟು ಹೊಲ್ಕೊಡ್ಬೇಕು. ಇದು 6.5 ತಗೊಳ್ಳೋಣ.
ಇದನ್ನು ಅಷ್ಟೇ ಇಲ್ಲಿ ಇಷ್ಟಿಟ್ಟು ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ. ಇದು ಮುಂಭಾಗದ್ದು, ಗೊತ್ತಾಯ್ತಾ? ಇದಿಷ್ಟಾಯಿತು. ಹಾಂ ನೋಡಿ, ಇಷ್ಟಾಯ್ತಲ್ಲ, ಬಟ್ಟೆ ಮಡಿಕೆ ಆಯಿತು. ಇವಾಗ ಸ್ಕೆಚ್ ಹಾಕಿ ಎಲ್ಲ ಆಯಿತು. ಹಿಂಭಾಗದ ಆಕಾರ, ಮುಂಭಾಗದ ಆಕಾರ. ಇದು ಬ್ಯಾಕ್ ನೆಕ್ಕಿಂದು ಅಷ್ಟೇ. ಕಸ್ಟಮರ್ಸ್ ಎಷ್ಟು ಹೇಳಿರ್ತಾರೋ ಅಷ್ಟನ್ನು ನಾವು ಇಟ್ಟು ಹೊಲ್ಕೊಡ್ಬೇಕಾಗುತ್ತೆ. ಇದು ಇಲ್ಲಿ ಬಾಟಮ್ ಮಾಡಿರ್ತೀರಲ್ಲ, ಈ ಬಾಟಮಿಂದ ಎಷ್ಟು ಬಿಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಹೊಲಿಗೆಗೆ ಅರ್ಧ ಇಂಚು ಕೂಳೆ ಬಿಡಬೇಕು. ಇಲ್ಲಿ ಬಾಟಮಲ್ಲಿ 4 ಇಂಚ್ ಇದ್ದರೆ ನೋಡಿ 4.25 ಇಟ್ಕೋಬೇಕು, ಗೊತ್ತಾಯ್ತಾ? ಇಲ್ಲ ಇಲ್ಲಿಂದ ಮೇಲಿಂದ ಬೇಕಾದರೂ ಅಳತೆ ಮಾಡ್ಕೋಬೋದು. ಕಟ್ಟಿಂಗ್ ಎಷ್ಟು ಹೋಗಿದೆ ಅಂತ ಹಿಂಭಾಗ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ 4 ಇಂಚು ಡಿಸ್ಟೆನ್ಸ್ ಇದ್ದರೆ ಮೇಲ್ಗಡೆ ಅರ್ಧ ಇಂಚ್ ಕೂಳೆಗೆ ಬಿಟ್ಕೊಂಡು ಇಷ್ಟು ನೆಕ್ ಇಳಿಸಿದ್ದಾರೆ ಬ್ಯಾಕಿಂದು ಅಂತ ನಾವು ತೆಕ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ಹಿಂಗೆ ಕ್ರಾಸ್ ಮಾಡಿ ಇದೇ ಅಳತೆಗೆ ಮೇಲಿಂದ ಭಾಗ ಎತ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಬೇಕಾಗುತ್ತೆ. ಈಗ ಗುರ್ತು ಹಾಕಿದ್ದೀನಿ. ಟೋಟಲಿ ಇಲ್ಲಿ ಎಷ್ಟು ಬಂದಿದೆ? 10 ಇಂಚ್ ಬಂದಿದೆ ಬ್ಯಾಕಲ್ಲಿ. ಈಗ ನೆಕ್ಸ್ಟು ಇದು ಒಂದನ್ನು ಹೇಳ್ಕೊಟ್ಬಿಡ್ತೀನಿ. ಡಾಟ್ಸನ್ನು ಹೇಗೆ ಹಾಕಬೇಕು ಅಂದರೆ ಇಲ್ಲಿ ನಾವು ಇದನ್ನು ಹಿಡಿತೀವಿ, ಅದನ್ನು ಯಾವ ರೀತಿ ಗುರ್ತು ಹಾಕಬೇಕು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಭುಜದ ಮಧ್ಯಭಾಗ, ಭುಜದ ಮಧ್ಯಭಾಗ ಅಂದರೆ 4.25 ಬರುತ್ತೆ. 4.25 ಬರುತ್ತೆ. ಈ ಅಂತರದಲ್ಲಿ ಇದು 4 ಇಟ್ಕೊಳ್ಳಿ ಸಾಕು. ಏಕೆಂದರೆ ಇನ್ನೂ ತುಂಬ ದೊಡ್ಡ ಅಳತೆ ಆದರೆ 4.25 ಬರುತ್ತೆ. ಈ ಅಳತೆಗೆ 4 ಸಾಕು. 9 ಇಂಚಿಂದು ಸುತ್ತಳತೆದಾದರೆ 4 ಸಾಕು. 9 + 2 4 ಸಾಕು. ಇನ್ನು 10 + 2 12 ಇಡ್ತಾರಲ್ಲ, ಅವರಿಗೆ 4.25 ತಗೋಬೋದು. ಇದಕ್ಕೆ 4 ಇಂಚ್ ಇಟ್ಕೊಂಡ್ರೆ ಸಾಕು. ಮೇಲಿಂದ ಉದ್ದ ಎಷ್ಟು ಇಟ್ಕೋಬೇಕು ಅಂದರೆ 9.25. ಇದು ಸೆಂಟ್ರ್ ಪಾಯಿಂಟು, ಗೊತ್ತಾಯ್ತಾ? ಇದು ಸೆಂಟ್ರ್ ಪಾಯಿಂಟು. ಈ ಸೆಂಟ್ರ್ ಪಾಯಿಂಟಿಗೆ ಕೂಡು ಹಂಗೆ ನಾವು ಇಲ್ಲಿ 4 ಡಾಚುಗಳನ್ನು ಹಿಡಿಬೇಕು. ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು. ನಾವು ಈ ಡಾಟ್ಸನ್ನು ಮುಂದುವರಿಸಿ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು 3 ಇಂಚು, 1 2 3 ನೋಡಿ, ಇಲ್ಲಿವರೆಗೂ ಒಂದು ಡಾಟ್ಸನ್ನು ಹಿಡಿಬೇಕು. ಅದು ಎಷ್ಟು ಅಂತರ ಇಡಬೇಕು ಅಂತಂದರೆ ಇಲ್ಲಿ ಈ ಕಡೆಗೆ 1/4 ಇಂಚು, ಈ ಕಡೆಗೆ 1/4 ಇಂಚು, ಗೊತ್ತಾಯ್ತಾ? ಈ ಪಾರ್ಟ್ಸಿಂದ ಈ ಪಾರ್ಟ್ಸಿಗೆ ಹೆಂಗೆ ನೇರವಾಗಿ ಕೂಡಿಸಿದ್ರೆ ಯಾವ ರೀತಿ ಗೆರೆ ಬರುತ್ತೋ ಆ ರೀತಿ ನೀವು ಡಾಚ್ ಹಿಡಿದಾಗ ಬರಬೇಕು ನೋಡಿ, ಈ ರೀತಿ. ಇದು ಮುಂಭಾಗದ ಡಾಚ್ ಆಯಿತು. ಈಗ ಕೆಳಭಾಗದ ಡಾಚು. ಇದು ಇಲ್ಲೂ ನೇರವಾಗಿ 4 ಇಂಚಿಗೆ ಗುರ್ತು ಹಾಕ್ಬಿಡಿ. ಇದರಿಂದ ಈ ಕಡೆಗೆ 1 ಇಂಚು, ಈ ಕಡೆಗೆ 1 ಇಂಚು. ಈ ಅಳತೆಗೆ ಇಷ್ಟು ಸಾಕು. ದೊಡ್ಡ ಅಳತೆಗೆ ಇನ್ನು 12 13 ಇರುತ್ತಲ್ಲ ಅಗಲಕ್ಕೆ, ಅಲ್ಲಿಗೆ 1/4 ತಗೋಬೇಕಾಗುತ್ತೆ. ಈಗ ಇದರಲ್ಲಾದರೆ ಇಷ್ಟೇ ಸಾಕು ನೋಡಿ, ಈ ಥರ. ಇದು 2.5 ಇಂಚು ತಗೊಳ್ಳಿ ಉದ್ದ. ಇಲ್ಲಿಗೆ ಸೇರಿಸ್ಬೇಡಿ, 2.5 ಇಂಚು ತಗೊಂಡು ಇಲ್ಲಿಗೆ ಸೇರಿಸ್ಬೇಕು. ಓಕೆ, ಇದಿಲ್ಲ, ಇಲ್ಲಿಗೆ ಸೇರಿಸ್ಬೇಕು. ಇದನ್ನು ಕೂಡ ಇಲ್ಲಿಗೆ ಸೇರಿಸಿ. ಈ ಗೆರೆನ ಮುಂದುವರಿಸಿದ್ರೆ ಇಲ್ಲಿಗೆ ಬಂದು ಕೂಡಬೇಕು ಪಾಯಿಂಟು ನೋಡಿ. ಈ ಗೆರೆನ ಮುಂದುವರಿಸಿದ್ರೆ ಇಲ್ಲಿಗೆ ಬಂದು ಪಾಯಿಂಟ್ ಕೊಡಬೇಕು.
ಈ ಗೆರೆಯಿಂದನೇ ಇಟ್ಕೊಳ್ಳಿ ನೋಡಿ, ಈ ರೀತಿ ಇಲ್ಲಿಗೆ ಒಂದು 3.5 ತನಕ ಹಿಡಿಬಹುದು. ಇಲ್ಲಿವರೆಗೂ ಇಡಿ. ಇಲ್ಲೂ ಅಷ್ಟೇ, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಹಿಡಿಬೇಕು. ಇಲ್ಲಿಂದ ಈ ರೀತಿ ಇದಕ್ಕೆ ಸೇರಿಸ್ಬೇಕು. ಓಕೆನಾ? ಇಲ್ಲೂ ಅಷ್ಟೇ ನೋಡಿ, ಇದೇ ಪಾಯಿಂಟಿಗೆ ಸೇರಬೇಕು. ಆ ಕಡೆಯಿಂದ ಹಿಡ್ಕೊಂಡು ಬಂದಿದ್ದು ಡಾಚು ಇಲ್ಲಿಗೆ ಒಂದು 4.5 ಹಿಡೀರಿ. ಇಲ್ಲಿಂದ 5 ಇಂಚ್ ಇಟ್ಟರು ಆಗುತ್ತೆ, ಯಾಕೆಂದರೆ ಇಲ್ಲಿ 2 ಇಂಚು ಕೂಡೇನೆ ಹೋಗುತ್ತಲ್ಲ, ಇಲ್ಲೊಂದು 3 ಇಂಚು ಉಳಿಯುತ್ತೆ ನೋಡಿ. 5 ಗುರ್ತು ಮಾಡಿದ್ದೀನಿ. ಇಲ್ಲೂ ಅಷ್ಟೇ, ಇದು ಇಲ್ಲೊಂದು 1/4 ಇಂಚು, ಇಲ್ಲೊಂದು 1/4 ಇಂಚು ಅಷ್ಟೇ ಹಿಡಿಬೇಕು. ನೋಡಿ, ಈ ರೀತಿ ಕೂಡಿಸ್ಬೇಕು. ಆಯ್ತಾ? ಇದು ಡಾಚ್ ಹಿಡಿಯೋದು ನೋಡಿ. ಇದು ಇಲ್ಲಿಗೆ ಎಂಡ್ ಆಗಬೇಕು, ಇದು ಇಲ್ಲಿಗೆ ಎಂಡ್ ಆಗಬೇಕು, ಇದು ಇಲ್ಲಿಗೆ. ಈ ಗೆರೆನ ಸೇರಿಸಿದ್ರೆ ಈ ಮಧ್ಯ ಬಿಂದುಗೆ ಬಂದು ಕೂಡಬೇಕು. ಆ ರೀತಿ ನೀವು ಡಾಚನ್ನು ಹಿಡಿಬೇಕು. ಇದು 1.5 ಕ್ರಾಸ್ ಇರುತ್ತೆ. ಓಕೆ, ಇಷ್ಟ ಆಯಿತು. ಇವಾಗ ಕಟ್ಟಿಂಗ್ ಹೇಗೆ ಮಾಡೋದು ಅಂದರೆ ನೋಡಿ, ಇದನ್ನು ಕಟ್ ಮಾಡಿಕೊಂಡು ಇದನ್ನೇ ಎತ್ತಿ ಬಿಡ್ತೀವಿ. ಆಮೇಲೆ ಇದ್ರ ಸಮಕ್ಕೆ ಇರುತ್ತೆ, ಇದು ಹಿಂಭಾಗದ ಉದ್ದ. ಆಮೇಲೆ 4 ಕಟ್ ಮಾಡ್ಕೊಂಬಂದು ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡ್ಕೊಂಬರ್ಬೇಕು. ಆಮೇಲೆ 2 ಪದರ ಮಾತ್ರ ಎತ್ಕೊಂಡು ಮುಂಭಾಗದನ್ನು ಕಟ್ ಮಾಡಬೇಕು. ಆಮೇಲೆ ಇದು ಅಷ್ಟೇ, ಇದು ಒಂದು ಮಡಿಕೆ ಮಾತ್ರ ಮುಂಭಾಗದನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಹಿಂಭಾಗದನ್ನು ಇಲ್ಲಿ ಅಳತೆ ಮಾಡ್ಕೊಂಡಿರ್ತೀವಲ್ಲ, ಈ ಅಳತೆ ಮಾಡಿಕೊಂಡಿದ್ದನ್ನು ಇದನ್ನು ರೌಂಡ್ ತಿರುಗಿಸ್ಕೊಂಡು, ಅವರು ಸ್ಕ್ವೇರ್ ಹೇಳಿದರೆ ಸ್ಕ್ವೇರು ಮತ್ತು ರೌಂಡ್ ಇದ್ದರೆ ರೌಂಡು, ಆ ರೀತಿ ನಾವು ಕಟ್ಟಿಂಗ್ ಮಾಡಬೇಕು. ಓಕೆನಾ? ಇವಾಗ ಇದನ್ನೇ ಆಯಿತು. ಈಗ ಈ ರೀತಿ ಮಡಿಕೆ ಮಾಡ್ಕೊಂಡು ಕಟ್ ಮಾಡಿದ್ದಾಯಿತು. ಯಾವ ರೀತಿ ಈಗ ಇದುವರೆಗೂ ತೋರಿಸಿದ್ನಲ್ಲ, ಆ ರೀತಿ ಮಡಿಕೆ ಮಾಡ್ಕೊಂಡು ಕಟ್ ಮಾಡೋದಾಯಿತು. ಈಗ ನೆಕ್ಸ್ಟು ಇನ್ನೊಂದು ರೀತಿ ತೋರಿಸ್ತೀನಿ. ಇದನ್ನೇ ತೆಗೆದುಬಿಡ್ತೀನಿ, ಸರಿನಾ? ಇದೇ ಬಟ್ಟೆನಲ್ಲೇ ಇನ್ನೊಂದು ಥರ ಯಾವ ರೀತಿ ಅಳತೆ ಮಾಡಿಕೊಂಡು ಮಡಿಕೆ ಮಾಡಿಕೊಂಡು ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದಿದೆ, ಅಂಚೆರಡೂ ಒಟ್ಟಿಗೆ ಸೇರಿಸ್ತೀನಿ. ನಾವು ಯಾವ ರೀತಿ ಕಟ್ ಮಾಡಿದರೂ ಬರುತ್ತೆ, ಅದಕ್ಕೆ ನಿಮಗೆ ತೋರಿಸ್ತಾ ಇರೋದು ನೋಡಿ. ಇದು 2 ಅಂಚನ್ನು ಸೇರಿಸಿದ್ದೀನಿ, ಈ ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾವೀಗ ಅಗ್ಲನ ಅಳತೆನೇ ಮಾಡ್ಕೊಂಡಿಲ್ಲ. ಈ ಮಡಿಕೆ ಹೇಗಿದೆಯೋ ಮೊದಲು ನಾವೀಗ ಬಟ್ಟೆ ತಂದಾಗ ಈ ಮಡಿಕೆ ಹೇಗೆ ಮಾಡಿಕೊಟ್ಟಿರ್ತಾರೋ ಆ ರೀತಿ ಇಟ್ಕೊಂಡ್ಬಿಟ್ಟು ಆ ಮೆಜರ್ಮೆಂಟ್ ಹಾಕೋದು. ಆ ಮೆಜರ್ಮೆಂಟ್ ಹೇಗೆ ಹಾಕೋದು ಅಂತಂದರೆ, ಫಸ್ಟು ನಾವು ಮುಂಭಾಗದನ್ನು ಅಳತೆ ಮಾಡ್ಕೊಳ್ತೀವಿ. ಈ ಕಡೆಯಿಂದ ಹಾಕಿದರೆ ಮುಂಭಾಗದನ್ನು ಅಳತೆ ಮಾಡಿಕೊಂಡು ಇಲ್ಲಿಗೆ ಮುಂಭಾಗದನ್ನು ತಗೊಂಡು ಈ ರೀತಿ ಮಡಿಸ್ಕೊತೀವಿ. ಎರಡೂ ಥರ ಮಡಿಸ್ಕೊಂಡು ಹಾಕೋಕ್ಕೆ ಸಾಧ್ಯತೆ ಇದೆ ಅಂತ ನಾನು ತೋರಿಸ್ತಾ ಇರೋದು ನೋಡಿ. ಇದೆ ಮುಂಭಾಗದ್ದು, ಇದು 13.5 ಕರೆಕ್ಟಾಗಿದೆ. ಇಲ್ಲಿ ಇದಿದೆ. ಈಗ ನೆಕ್ಸ್ಟು ಕೆಳಗಡೆ ಹಿಂಭಾಗದ್ದಿರುತ್ತೆ, ಅದಕ್ಕೆ ಎಷ್ಟು ಹಾಕಬೇಕು? 14.5 ಅಂದರೆ ಮುಂಭಾಗದಕ್ಕಿಂತ 1 ಇಂಚ್ ಜಾಸ್ತಿ, ಮತ್ತು ಬಾಟಮಿಗೆ 1.5. ಇಲ್ಲಿ ಪ್ರತ್ಯಕ್ಷ ಕಾಣಿಸ್ತಾ ಇದೆ, ಇದು ಮೇಲ್ಭಾಗದ್ದು, ಇದು ಕೆಳಭಾಗದ್ದು. ಅಂದರೆ ಇದು ಮುಂಭಾಗದ್ದು, ಇದು ಹಿಂಭಾಗದ್ದು. ಇವಾಗ ನೋಡಿ, ಇದನ್ನೇ ಹಾಕೋದು. ಇಲ್ಲಿಗೆ 5.5 ಇಂಚ್ ಇಡ್ತೀವಿ, ಇಲ್ಲಿಗೆ 2.5 ಇಡ್ತೀವಿ, ಇಲ್ಲಿ ಕೂಡ 5.5 ಇಟ್ಕೋತೀವಿ.
ಈ 5.5 ಹತ್ರ 9 + 2. ಓಕೆನಾ? ಇಲ್ಲೂ ಕೂಡ 5.5 ಇಟ್ಕೊಂಡು ಇಲ್ಲಿಗೆ 1 ಇಂಚಿಗೆ ಗುರ್ತು ಮಾಡಿಕೊಂಡು ಈ ರೀತಿ ಗುರ್ತು ಮಾಡ್ಕೊಳ್ತೀವಿ. ಇಲ್ಲಿ 3/4 ಇಂಚಿಗೆ ಗುರ್ತು ಮಾಡಿಕೊಂಡು ಈ ರೀತಿ ಗುರ್ತು ಮಾಡ್ಕೊಳ್ತೀವಿ. ಇದು ಇಲ್ಲಿವರೆಗೂ ಹೋಗುತ್ತೆ. ಇದು 2.5, ಇಲ್ಲಿ 6.5 ಇಟ್ಟಿದ್ದೆ. ಇದು ಮುಂಭಾಗ. ಇಲ್ಲಿಗೆ 1.5 ಇಡ್ತೀವಿ. ಇದು ಕ್ರಾಸು. ಇಲ್ಲಿಂದ ಇಲ್ಲಿಗೆ 9.5 ಗುರ್ತು ಮಾಡ್ಕೊಂಡು ನೋಡಿ, ಇಲ್ಲಿಗೆ 9.5 ಗುರ್ತು ಮಾಡ್ಕೊಂಡು ಇಲ್ಲಿಂದ 4 ಇಟ್ಕೋತೀವಿ. ಅಂದರೆ ಇದು ಸೆಂಟ್ರ್ ಪಾಯಿಂಟು. ಸೆಂಟ್ರ್ ಪಾಯಿಂಟಿಂದ ಈ ಕಡೆಗಿಷ್ಟು, ಈ ಕಡೆಗಿಷ್ಟು, ಈ ಕಡೆಗಿಷ್ಟು, ಮತ್ತು ಇಲ್ಲಿ ಈ ರೀತಿ. ನೋಡಿ ಇಷ್ಟಕ್ಕೆ ಮಾಡ್ಕೊಳ್ತೀವಿ. ಇವಾಗ ಇದನ್ನ ಹೆಂಗೆ ಕಟಿಂಗ್ ಮಾಡೋದು? ಇದು ಮೇಲ್ಭಾಗದ್ದು ಕಾಣಿಸ್ತಾ ಇರುತ್ತೆ, ಇದೊಂದು ಸ್ವಲ್ಪ ಕ್ರಾಸ್ ಕಟ್ ಮಾಡಿಬಿಟ್ಟು ಆಮೇಲೆ ಇದನ್ನ ಕಟ್ ಮಾಡಬೇಕು. ಇಲ್ಲಿವರೆಗೂ ಹೋಗಿರುತ್ತೆ. ಇದು ಹಿಂಭಾಗದ್ದಿರುತ್ತಲ್ಲ, ಇದು ಹಿಂಭಾಗದುದ್ದ. ಇದನ್ನು ಕ್ರಾಸ್ ಮೇಲಿಂದ ಇಷ್ಟೇ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ವ್ಯತ್ಯಾಸ ಇರುತ್ತಲ್ಲ ಅದಕ್ಕೆ ಇದನ್ನಿಷ್ಟು ಕಟ್ ಮಾಡೋದು, ಆಮೇಲೆ ಇದನ್ನು ಕಟ್ ಮಾಡೋದು. ಆಮೇಲೆ ಒಟ್ಟಿಗೆ 4 ಇಷ್ಟು ಕಟ್ ಮಾಡ್ಕೊಂಡು ಹಿಂಭಾಗದ್ದು 4 ಕಟ್ ಮಾಡಬೇಕು. ಮೇಲ್ಭಾಗ ತೆಕ್ಕೊಂಡು ಈ ಶೇಪ್ ತೆಗಿಬೇಕು. ಇದರಲ್ಲೂ ಮೇಲ್ಭಾಗದ್ದು ಈ ಶೇಪ್ ತೆಗಿಬೇಕು. ಬ್ಯಾಕಲ್ಲಿ ಇಲ್ಲಿ 9.5 ಗುರ್ತು ಮಾಡ್ಕೊಂಡು ಹಿಂಭಾಗದ ಆಕಾರನು ಇಲ್ಲಿಗೆ ತೆಗಿಬೇಕು. ಓಕೆ, ಈ ರೀತಿ ಕೂಡ ಮಡಕೆ ಮಾಡ್ಕೋಬಹುದು. ಸರಿನಾ? ಇದನ್ನ ಇನ್ನೂ ಒಂಥರ ಮಡಕೆ ಮಾಡ್ಕೊಳ್ಳೋದು ಬರುತ್ತೆ. ನಾವು ಹೇಗೆ ಬೇಕಾದ್ರೂ ಮಡಕೆ ಮಾಡ್ಕೋಬಹುದು. ಮಾಡಕ್ಕೆ ಬಂದರೆ ಹೇಗೆ ಬೇಕಾದ್ರೂ ಮಡಕೆ ಮಾಡ್ಕೋಬಹುದು. ಇದು ಮೇಲಕ್ಕೆ ಬಂದಿದೆ, ಇದೇ ರೀತಿ ಮಾಡ್ಕೋಬೇಕು ಅನ್ನೋ ಏನು ಕಾನೂನೇನಿಲ್ಲ. ಹೋದ ಸಲ ಮಾಡಿದ್ನಲ್ಲ, ಇದ್ರ ಹಿಂದಿನ ಸಲ ಆ ಥರ ಮಡಕೆ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಈ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಪ್ಪ ಇದು ಬೇಡ ಅಂತಂದರೆ ನೋಡಿ ಈ ಥರ ಮಾಡ್ಕೋಬೋದು. ಅದನ್ನೇ ತೆಗೆದು ತೋರಿಸ್ತೀನಿ ನೋಡಿ. ಈಗ ಮೊದಲು ಮಾಡಿದ್ನಲ್ಲ ಅದೇ ಥರ ಬರುತ್ತೆ. ಅಂದರೆ ನಾವು ಫಸ್ಟು ಇಲ್ಲಿ ಇದು ಬಟ್ಟೆ ಹೇಗಿರುತ್ತೋ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅರ್ಧಕ್ಕೆ ಮಡಕೆ ಮಾಡಿರುತ್ತಲ್ಲ ಹಾಗೆ ಇಟ್ಕೊಂಡಿದ್ದೀವಿ. ಇದರಲ್ಲಿ ಏನು ಮಾಡಬೇಕು ಅಂದರೆ ಇದೇ ಥರ ಇಲ್ಲಿ 1.5 ಇಂಚು, ಆಮೇಲೆ ಬ್ಯಾಕಿಂದು 14.5 ಇಲ್ಲಿ ಕೂಡಿಸ್ಕೊಂಡು ಇಟ್ಕೊಂಡು ಇದನ್ನು ಇಲ್ಲಿಗೆ ಮಡಿಸ್ಕೋಬೇಕು. ನೋಡಿ ಈ ರೀತಿ ಆಗುತ್ತೆ ಇದು. ಓಕೆನಾ? ನೋಡಿ ಇದು 1.5, ಇದು ಬ್ಯಾಕಲ್ಲಿರುತ್ತೆ, ಇದು ಫ್ರಂಟಲ್ಲಿರುತ್ತೆ. ಈ ಫ್ರಂಟಿಗೆ ಫ್ರಂಟಿಂದನ್ನೆಲ್ಲ ಹಾಕೋದು. ನಿಮಗೆ ಗೊತ್ತಾಗಲಿಲ್ಲ ಈ ಮಾರ್ಕ್ ಬಂದಿದೆ ಅಂತಂದರೆ ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಈ ಕಡೆಯಿಂದ ಹೆಂಗೆ ಮಡಕೆ ಮಾಡ್ಕೋಬೇಕು ಅಂದರೆ ಈ ರೀತಿ ಇರುತ್ತಲ್ಲ, ಇಲ್ಲೂ 1.5 ತಗೊಳ್ಳೋದು, ಇಲ್ಲಿ 14.5 ತಗೊಳ್ಳೋದು. ಇವಾಗ ಇಲ್ಲಿಗೆ ಹಿಂಗೆ ಮಡಿಸ್ತೀವಿ. ನೋಡಿ ಇವಾಗ ಇಲ್ಲಿಗೆ ಮಡಿಸ್ತೀವಿ. ಇವಾಗ ಏನಾಗುತ್ತೆ, ಮುಂಭಾಗದ್ದನ್ನು ಮತ್ತೆ ಮೇಲ್ಗಡೆ ಪಟ್ಟೆನಲ್ಲಿ ಅಳತೆ ಮಾಡ್ಕೋಬೇಕು. ಮುಂಭಾಗದ್ದು 13.5 ಬರುತ್ತೆ, ಹಿಂಭಾಗದ್ದು ನೋಡಿ 14.5 ಪ್ಲಸ್ 1.5 ಬರುತ್ತೆ. ಇವಾಗ ಇಲ್ಲಿ 5.5 ಮತ್ತು ಇಲ್ಲಿ 5.5, ಇಲ್ಲಿ 1 ಇಂಚಿಗೆ ಇದನ್ನು ಗುರ್ತು ಮಾಡೋದು, 3/4 ಇಂಚಿಗೆ ಮುಂಭಾಗದ ಗುರ್ತು ಮಾಡೋದು.
ಓಕೆ, ಅರ್ಥ ಆಯ್ತಾ? ಇದು ನೋಡಿ ಇಲ್ಲಿಗೆ ಸೇರಿಸ್ಬೇಕು, ಇದು ಇಲ್ಲಿಗೆ ಸೇರಿಸ್ಬೇಕು. ಇದು 9, ಇದು 2. ಓಕೆ, ಇಲ್ಲಿ 2.5. ಇಲ್ಲಿಗೆ 6.5. ಸರಿನಾ? ನೋಡಿ ಇಲ್ಲಿ 13ವರೆಗೆ ಗುರ್ತು ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ 1.5 ತಗೋಬೇಕು. ಈ ರೀತಿ ಗುರ್ತು ಮಾಡೋದು. ಇದಕ್ಕೆ ಶೇಪ್ ಹಾಕೋದು 9ವರೆಗೆ ಗುರ್ತು ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ. ನೀವು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೇರವಾಗಿ ಮಾಡಿ, ಇಲ್ಲಿಂದ ಇಲ್ಲಿಗೆ ನೇರವಾಗಿ ಮಾಡಿ, ಇಲ್ಲಿಂದ ಒಂದು ಸ್ವಲ್ಪ ಕ್ರಾಸಲ್ಲಿ ಈ ರೀತಿ ಮಾಡಿ, ಇದೇ ನೇರ ಗೆರೆಗೆ ಇಲ್ಲಿ ಮಾಡಿ. ಇದು ಇಷ್ಟು, ಇದು ಇಷ್ಟು, ಎಂಡ್ ಮಾಡಿ ಇಷ್ಟಿಷ್ಟಕ್ಕೆ, ಈ ಕಡೆ ಇಷ್ಟಕ್ಕೆ. ಇದು ಡಾಟ್ಸ್ ಆಯಿತು. ಈಗ ನೋಡಿ, ನಿಮ್ಮ ಕಣ್ಣೆದುರಿಗೆ 3 ಸಲ ನಾನು ಮಾಡಿದೆ, ಮಾರ್ಕ್ ಮಾಡಿದೆ. ಎಷ್ಟು ಫಾಸ್ಟಾಗಿ ಮಾಡಬಹುದು ಗೊತ್ತಾಯ್ತಾ? ಯಾವ ರೀತಿ ಬೇಕಾದ್ರೂ ಮಡಿಕೆ ಮಾಡ್ಕೋಬೋದು. ನೋಡಿ, ಈ ರೀತಿ ಮಡಿಕೆ ಮಾಡ್ಬೋದು. ಇದ್ರ ಹಿಂದಿನ ಸಲ ನಾವು ತೋರಿಸಿದ್ನಲ್ಲ, ಆ ರೀತಿ ಬೇಕಾದ್ರೂ ಮಡಿಕೆ ಮಾಡ್ಬೋದು. ಇದು ಅದಕ್ಕೆ ಮೊದಲು ಸಲ, ಫಸ್ಟ್ನೇ ಸಲ ತೋರಿಸಿದ್ನಲ್ಲ, ಆ ರೀತಿ ಬೇಕಾದ್ರೂ ಮಡಿಕೆ ಮಾಡ್ಕೋಬೋದು. ಗೊತ್ತಾಯ್ತಾ? ಬಟ್ಟೆನ ಯಾವ ರೀತಿ ಬೇಕಾದ್ರೂ ಮಡಿಕೆ ಮಾಡ್ಕೋಬೋದು. ಬಟ್ ಇಲ್ಲಿ 2 ಮಡಿಕೆ ಇಡಬೇಕು. ಗೊತ್ತಾಯ್ತಾ? ಅದು ನೆನಪಿನಲ್ಲಿ ಇಡಬೇಕಾಗಬೇಕು. ಈ ಗೆರೆನಲ್ಲಿ 2 ಮಡಿಕೆ ಇರಬೇಕು. ಭುಜದಲ್ಲಿ ಇಲ್ಲಿ ಮಡಿಕೆ ಇರಬೇಕು. ಕೆಲವೊಂದು ಸಮಯ ಭುಜದಲ್ಲಿ ಮಡಿಕೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಇಲ್ಲಿ ಕಟ್ ಮಾಡಿ ಜಾಯಿಂಟ್ ಮಾಡ್ತಾರೆ ಕೆಲವರು. ಜಾಯಿಂಟ್ ಇದ್ದಂಕಲೇ ಒಂದು ಹೊಲಿಗೆ ಹಾಕ್ತಾರೆ. ಅದನ್ನು ಹೊಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಈಗ ಬಟ್ಟೆ ಮಡಿಕೆ ಹೇಗೆ ಕಟ್ ಮಾಡೋದು, ಇದನ್ನು ಕಟ್ ಮಾಡೋದು ಹೆಂಗೆ ಅಂದರೆ, ಮೇಲಿಂದ ಒಂದೇ ಒಂದು ತಗೊಂಡು ಇದನ್ನು ಕಟ್ ಮಾಡಿಬಿಟ್ಟು ಇದನ್ನ ಎತ್ತಿಟ್ಕೊಂಡ್ರೆ ಹಿಂಭಾಗದ್ದು ಬರುತ್ತೆ. ಆಮೇಲೆ ಎರಡೂ ಹಿಂಭಾಗ ಮುಂಭಾಗ ಅಷ್ಟನ್ನು ಕಟ್ ಮಾಡಿಕೊಂಡು, ಆಮೇಲೆ ಹಿಂಭಾಗದ ಆಕಾರ ಅಷ್ಟನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಮೇಲಿಂದ 2 ಮುಂಭಾಗದ ಮಾತ್ರ ತೆಗೆದು ಈ ಶೇಪನ್ನು ತೆಗಿಬೇಕು. ಮುಂಭಾಗದ ಕೊರಳನ್ನು ಕಟ್ ಮಾಡಬೇಕು. ಆಮೇಲೆ ಇದನ್ನ ಎತ್ಕೊಂಡು ಹಿಂಭಾಗದ ಕೊರಳನ್ನು ಕಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಯ್ತಾ? ಬಟ್ಟೆ ಮಡಿಕೆ ಹೇಗೆ ಅಂತ ಕೇಳ್ತಾ ಇದ್ರಲ್ಲ. ಈಗ ಒಂದೇ ಬಟ್ಟೆನಲ್ಲಿ 3 ಟೈಪ್ನಲ್ಲಿ ಮಡಿಸೋದನ್ನು ತೋರಿಸಿದ್ದೀನಿ. ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದೇ ರೀತಿ ಮಾಡಿಕೊಂಡು ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟು, ಇಷ್ಟು ಪನ್ನ ಇರೋ ಬಟ್ಟೆನಲ್ಲಿ ಮಡಿಕೆ ಯಾವ ರೀತಿ ಮಾಡ್ಕೋಬೇಕು. ಇಷ್ಟು ಪನ್ನ ಇರೋ ಬಟ್ಟೆನಲ್ಲಿ ನಾನೀಗ ತೋರಿಸಿದ್ದೀನಿ, 3 ಕಡೆ ಆಕಾರ ಹಾಕಿ ತೋರಿಸಿದ್ದೀನಿ. 3 ಟೈಪಲ್ಲಿ ಮಡಿಸ್ಕೋಬೋದು. ಇದೇ ಬಟ್ಟೆನಲ್ಲಿ 3 ಟೈಪಲ್ಲಿ ಮಡಿಸ್ಕೋಬೋದು ಅಂತ ಇದುವರೆಗೂ ನಾನು ಕಲಿಸಿದ್ದೀನಿ. ಈಗ ನೆಕ್ಸ್ಟು, ಈ ಥರ ಬಟ್ಟೆ ಇರುತ್ತೆ, ಆವಾಗ ಯಾವ ರೀತಿ ಮಡಿಕೆ ಹಾಕೋಬೇಕು. ಓಕೆ, ನೋಡಿ, ಇದು ಪನ್ನ ಇಷ್ಟು ದೊಡ್ಡದಿದೆ. ಆವಾಗ ಯಾವ ರೀತಿ ಮಡಿಕೆ ಹಾಕೋಬೇಕು ಅಂದರೆ, ನೋಡಿ, ಈ ಅಂಚನ್ನು ಕೂಡಿಸ್ಕೋಬೇಕು. ನೋಡಿ, 2 ಅಂಚನ್ನು ಕೂಡಿಸಿದ್ದೀನಿ. ಇಲ್ಲಿ ನೋಡಿ, ಹೀಗಿಟ್ಕೊಳ್ತಾ ಇದ್ದೀನಿ. ಹಿಂಭಾಗ ಮಾತ್ರ ಮಡಿಕೆ ಬರ್ತಾ ಇದೆ. ನೋಡಿ, ಇಲ್ಲಿ ಹಿಂಭಾಗ ಮಾತ್ರ ಮಡಿಕೆ ಇದೆ. ಇಲ್ಲಿ ಮುಂಭಾಗಕ್ಕೆ ಓಪನ್ ಇದೆ. ಯಾಕೆಂದರೆ ಹೆಂಗೂ ನಾವಿಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ ಮಾಡ್ತೀವಲ್ಲ, ಆದ್ದರಿಂದ ಓಪನ್ ಇದೆ. ಈ ರೀತಿ ಬೇಕಾದರೂ ಮಡಿಸ್ಕೋಬಹುದು ಬಟ್ಟೆನ. ಇವಾಗ ನೋಡಿ, ಹಿಂಗೆ ಮಡಿಸ್ಕೊಂಡ್ಬಿಟ್ಟು ಇಲ್ಲಿ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬಹುದು. 10.5 ಇಂಚ್ ಬಂದರೆ ಮಾತ್ರ ಈ ರೀತಿ ಆಗುತ್ತೆ ಈ ಥರ ಬಟ್ಟೆನಲ್ಲಿ. ನೋಡಿ, ಇಲ್ಲಿ 10 ಆಗಲ್ಲ, 10 ಕಾಲಿದ್ರೆ ಮಾತ್ರ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 9 ಇಂಚ್ ಇಟ್ಕೊಂಡು, ನೋಡಿ, 9 ಇಂಚ್ ಇಟ್ಕೊಂಡು, ಇಲ್ಲಿ ಪ್ಲಸ್ ನಾವು 2 ಇಂಚ್ ಇಟ್ಕೊಳ್ತಿದ್ವಲ್ಲ, ಅದನ್ನು 1 ಕಾಲು ಇಟ್ಕೋಬೇಕಾಗುತ್ತೆ. ಆ ರೀತಿ ಆದರೆ ಇದಕ್ಕೂ ಕೂಡ ನಾವು ಹಾಕ್ಬೋದು. ನೋಡಿ, ಇಲ್ಲಿ 2 ಮೇಲ್ಗಡೆ ಓಪನ್ ಇದೆ, ಬ್ಯಾಕಿಗೆ ಮಾತ್ರ ಮಡಿಕೆ ಇದೆ. ಇದರಲ್ಲಿ ಕೂಳೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ, 1/4 ಇಂಚ್ ಬರುತ್ತೆ, 2 ಇಂಚ್ ಬರಲ್ಲ. ಆ ರೀತಿ ಬೇಕಾದರೂ ನಾವು ಹಾಕೋಬಹುದು. ಇವಾಗ ಹೇಗೆ ಅಂತಂದರೆ, ನೋಡಿ, 14.5 ಪ್ಲಸ್ 1.5 ನಾವು ತಗೊಂಡಿರೋದು, ಟೋಟಲ್ 16 ಇಟ್ಕೊಂಡಿರ್ತೀವಿ. ಇದು 14.5.
ನೋಡಿ ಇಲ್ಲಿಗೆ ಬರುತ್ತೆ. ನೋಡಿ ಈ ರೀತಿ ಕೂಡ ಮಡಿಸ್ಕೋಬಹುದು. ಇದು ದೊಡ್ಡ ಪನ್ನ ಇದ್ರೆ ಮಾತ್ರ ಈ ರೀತಿ ಬರುತ್ತೆ. ಇದರಲ್ಲಿ 1.5 ಇಂಚ್ ಕೂಳು ಬರಲ್ಲ, 2 ಇಂಚು ಕೂಳೆ ಬರಲ್ಲ, 1/4 ಇಂಚು ಕೂಳೆ ಬರುತ್ತೆ. ಇಲ್ಲಿ ಇಷ್ಟು ಮಾತ್ರ ಬಿಡಬೇಕಾಗುತ್ತೆ, ದೊಡ್ಡದಾಗಿ ಬಿಡೋಕ್ಕಾಗಲ್ಲ ಕೂಳೆ. ಆ ರೀತಿ ಮಾಡಿಕೊಂಡು ಈ ಥರ ಬಟನಲ್ಲಿ ಈ ರೀತಿ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಇದರಲ್ಲಿ ಗುರ್ತು ಹಾಕ್ತೀನಿ. ಇದು 5.5, ಇದು 5.5, ಇಲ್ಲಿಗೆ 1 ಇಂಚ್ ಗುರ್ತು ಹಾಕ್ಕೊಂಡು ಇದು ಕ್ರಾಸ್ ಗುರ್ತು ಹಾಕ್ತಿದ್ದೀನಿ. ಇದು ಬ್ಯಾಕು, ಇಲ್ಲಿಗೆ 3/4 ಇಂಚಿಗೆ ಇದು ಫ್ರಂಟ್. ಓಕೆ, ಇದು ಮುಂಭಾಗದಿದೆಯಲ್ಲ, ಇದು 13.5 ಬರುತ್ತೆ ನಮಗೆ. ಇದು ಬ್ಯಾಕ್ ಅಳತೆಗೆ ನಾನು ಗುರ್ತು ಹಾಕಿರೋದು. ನೋಡಿ ಇದು 14.5 ಪ್ಲಸ್ 1.5 ಮಡಿಸ್ಲಿಕ್ಕೆ. ಈಗ ನೋಡಿ ಇಲ್ಲಿ 1.5 ಕ್ರಾಸ್ ತೆಗಿತೀವಿ. ಈ ರೀತಿ ಕ್ರಾಸ್ ತೆಗಿತೀವಿ. ಈಗ ನೋಡಿ ಇಲ್ಲಿ 2.5, ಇಲ್ಲಿ 6.5, ನೋಡಿ ಇಲ್ಲಿ 9.5ಗೆ ನಾನು ಗುರ್ತಾಗ್ತಾ ಇದ್ದೀನಿ. ಇಲ್ಲಿ 4 ಇಂಚ್ ಇಟ್ಕೊಳ್ಳಿ. ಓಕೆ, ಇಲ್ಲಿಗೆ ಗುರ್ತು ಹಾಕಿದ್ದೀನಿ ನಾನು. ನೋಡಿ ಇದು ಸೆಂಟ್ರ್ ಪ್ಲೇಸು. ಇದನ್ನು ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ, ನೋಡಿ ಇದನ್ನ ಹಿಂಗೆ ಮಾಡಿ, ಇದನ್ನು ಇಲ್ಲಿಗೆ ಎಂಡ್ ಮಾಡಿ, ಇದನ್ನ ಇಲ್ಲಿಗೆ ಎಂಡ್ ಮಾಡಿ, ಇದನ್ನ ಇಲ್ಲಿಗೆ ಎಂಡ್ ಮಾಡಿ, ಇದನ್ನ ಇಲ್ಲಿಗೆ ಎಂಡ್ ಮಾಡಿ. ನೋಡ್ರಿ ಇದು ಬ್ಲೌಸೇ. ಇಲ್ಲಿ ಮುಂಭಾಗಕ್ಕೆ ಓಪನ್ ಇರೋದು ಬಂದಿದೆ. ನಾವು ಹೆಂಗೂ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಬೇಕಾದ್ರೆ ಓಪನ್ ಮಾಡ್ತೀವಿ, ಆದ್ದರಿಂದ ಓಪನ್ ಇದೆ. ಇಲ್ಲಿ ಒಂದೇ ಒಂದು ಹಿಂಭಾಗಕ್ಕೆ ಮಾತ್ರ ಮಡಿಕೆ ಇದೆ, ಗೊತ್ತಾಯ್ತಾ? ಈ ರೀತಿ ಕೂಡ ನಾವು ಹಾಕ್ಬೋದು. ಇದನ್ನು ಮೇಲ್ಭಾಗದ 2 ಎತ್ಕೊಂಡ್ಬಿಟ್ಟು ಮುಂಭಾಗದ ಈ ಆಕಾರ ಕಟ್ ಮಾಡಬೇಕು. ಆಮೇಲೆ ಇದು 2 ಜಾಯಿಂಟ್ ಇರುತ್ತಲ್ಲ, ಇದನ್ನು ಓಪನ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡಿಬಿಟ್ಟು ಹಿಂಭಾಗದ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡಿ, ಇಲ್ಲಿನೂ ಮುಂಭಾಗದ ಮಾತ್ರ ಕಟ್ ಮಾಡಿ, ಹಿಂಭಾಗಕ್ಕೆ ನಾವು ಇಲ್ಲಿ ಅಳತೆ ಮಾಡಿರ್ತೀವಲ್ಲ ಅಷ್ಟನ್ನು ಹಿಂಗೆ ಕಟ್ ಮಾಡ್ಕೋಬೇಕು. ಓಕೆ, ಇದೇನಾಗುತ್ತೆ ಅಂದರೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಇದು ಭುಜದಲ್ಲಿ ಜಾಯಿಂಟ್ ಇರುತ್ತೆ, ಮಡಿಕೆ ಬಂದಿರುತ್ತೆ. ಅದಕ್ಕೆ ಮಡಿಕೆ ಇದ್ದಂಕಲೇ ಹೊಲಿಗೆ ಹಾಕ್ತಾರೆ, ಇಲ್ಲ ಕೆಲವರು ಕಟ್ ಮಾಡಿ ಹೊಲಿಗೆ ಹಾಕ್ತಾರೆ. ಇದರಲ್ಲಿ ಯಾವ ಮಾಮೂಲಿ ಕಟ್ಟಿಂಗೇ ಬಂದಿರುತ್ತೆ. ಇಷ್ಟು ಉದ್ದ ಬಿಟ್ಟು ನೀವು ಹೊಲಿಗೆ ಹಾಕ್ಬೋದು ಭುಜದಲ್ಲಿ. ಈ ರೀತಿ ಕೂಡ ನೀವು ಮಡಿಕೆ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಇದು ದೊಡ್ಡ ಪನ್ನ ಇದ್ದಾಗ ಮಾತ್ರ. ಅದೇ ಚಿಕ್ಕ ಪನ್ನದಲ್ಲಿ 3 ಥರ ನಾನು ಆಗಲೇ ಹೇಳ್ಕೊಟ್ಬಿಟ್ಟಿದ್ದೀನಿ. ಇದೇ 3 ಥರನೇ ಇದರಲ್ಲೂ ಮಾಡಬಹುದು. ಓಕೆನಾ? ಈ ರೀತಿ ಬಟ್ಟೆ ಮಡಿಕೆ ಹಾಕೋಬೇಕು. ಉಳಿದಿದ್ದ ಬಟ್ಟೆನಲ್ಲಿ ನಾವು 2 ತೋಳು, ಇಲ್ಲಿಗೆ 6 ಬಟ್ಟೆ ಬರಬೇಕು. ಕ್ರಾಸ್ ಬೆಲ್ಟಿಗೆ 6 ಬಟ್ಟೆ ಬರಲಿಲ್ಲ ಅಂದರೆ 4, ಅದು ಬರಲಿಲ್ಲ ಅಂದರೆ 2 ಆದರೂ ಮೇಲಕ್ಕೆ ಬರಬೇಕು. ಒಳಗಡೆ ಬೇರೆ ಬಟ್ಟೆ ಹಾಕೋಬೋದು, ಗೊತ್ತಾಯ್ತಾ? ಇಲ್ಲಿ ಕಂಕ್ಳಲ್ಲಿ ಕಟ್ ಮಾಡಿರ್ತೀರಲ್ಲ, ಅದರಲ್ಲಿ ಇದಕ್ಕೆ ಬರುತ್ತೆ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಬರುತ್ತೆ. ನೆಕ್ಕಲ್ಲಿ ಕಟ್ ಮಾಡಿದ್ದು ಕ್ರಾಸ್ ಪೀಸ್ ಮಾಡಿಕೊಂಡು ಅದನ್ನು ನೆಕ್ ಪೀಸಿಗೆ ಹಾಕ್ಕೋಬೋದು. ಇಷ್ಟನ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. 2 ತೋಳು, ಇದು 4 ಅಥವಾ 2, 4, 6 ಎಕ್ಸ್ಟ್ರಾ, ಅದು 3ರಲ್ಲಿ ಯಾವುದು ಆಪ್ಷನ್ ಇದೆ, ಎಷ್ಟಾದರೂ ಬರ್ಬೋದು. 2 ಅಂತೂ ಅಟ್ಲೀಸ್ಟ್ ಬರಲೇಬೇಕು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮತ್ತು ನೆಕ್ಕಿಗೆ ಕ್ರಾಸ್ ಪೀಸ್ ಅಷ್ಟು ಕಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಇವಾಗ ಬಟ್ಟೆ ಮಡಿಕೆ ಮಾಡ್ಕೊಳ್ಳೋದು ಮತ್ತು ಗುರ್ತು ಹಾಕ್ಕೊಳ್ಳೋದು ಮತ್ತು ಇದು ಮುಂದ್ಗಡೆ ಡಾಚ್ ಹಿಡಿಯೋದು ಯಾವ ರೀತಿ ಅಂತ ಎಲ್ಲ ತೋರಿಸಿದ್ದೀನಿ. ನೀವು ಸುಲಭವಾಗಿ ಕಲ್ತ್ಕೋಬೋದು. ಓಕೆ, ಹಾಂ ನೋಡಿ, ಡಿಫ್ರೆಂಟ್ ಟೈಪು ಮಡಿಕೆ ನೋಡಿ, ಹೀಗೂ ಇರುತ್ತೆ, ಹೀಗೂ ಇರುತ್ತೆ. ಎಲ್ಲ ಟೈಪು ತೋರಿಸಿದ್ದೀನಿ ನೋಡಿ. ಬಟ್ಟೆ ಮಡಿಕೆ ಹೀಗೂ ಇರ್ಬೋದಾ,
ಈ ರೀತಿನೂ ಮಾಡ್ಕೋಬೋದು. ಈಗ 4 ಥರ ತೋರಿಸಿದ್ದೀನಿ ಬಟ್ಟೆ ಮಡಿಕೆ ಮಾಡ್ಕೊಳ್ಳೋದು. ನೀವು ಯಾವ ರೀತಿ ಬೇಕಾದ್ರೂ ಮಡಿಸ್ಕೊಂಡು ಗುರ್ತು ಹಾಕ್ಕೊಂಡು ಕಟ್ ಮಾಡ್ಬೋದು. ಗೊತ್ತಾಯ್ತಾ? ಅದರಲ್ಲಿ ಅಳತೆ ವ್ಯತ್ಯಾಸ ಏನೂ ಆಗಲ್ಲ. ಓಕೆ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.